ರನ್ನರಪ್ಪ ಮುಖಾಪಿನ ಪಡೆಯನ್ನು ಸಿದ್ದಿನ ನಮ್ಮ ತುಳುನಾಡಿನ ಪ್ರತಿಭೆ ಅಚಾರ್ಯರಿಗೆ ಸಿದ್ದಿನ ಗೌರವ ನಮ್ಮ ನಿರಂತರವಾದ ತೆಗೆದುಕೊಂಡು ಮಾಡ್ಕೊಂಡು ಸಿದ್ದಿನ ಆಶಯದೊಟ್ಟಿಗೆ ಈ ವೇದಿಕೆ ಮಾನವರಿಗೆ ಸಂದಾಯಿತ ಮಾಡುವುದಿಲ್ಲ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ ಸೀಸನ್ 12ರ ರನ್ನರ್ ಅಪ್ ಆದಂತಹ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ, ನಾವು ಮಗು ಅಂತಲೇ ಹೇಳ್ಬೋದು ಅವಳನ್ನು. ಯಾಕಂದರೆ ಮಗು ಮನಸ್ಸಿನ ದೊಡ್ಡ ಹುಡುಗಿ ಅಂತ ಹೇಳ್ಬೋದು. ಅಷ್ಟು ಮುಗ್ಧ ಮನಸ್ಸಿನ ಹುಡುಗಿ ಇವತ್ತು ಎಲ್ಲರ ಮನ ತುಂಬಿದ್ದಾಳೆ. ಆಕೆಗೆ ಎಲ್ಲ ಕಡೆ ಸನ್ಮಾನಗಳು ನಡೀತಾ ಇದೆ. ಈಗ ನಾನು ನನ್ನ ವಿಡಿಯೋದಲ್ಲಿ ಪುಣೆಯಲ್ಲಿ ನಡೆದಂತಹ ಬಂಟರ ಸಮುದಾಯದಿಂದ ಆಕೆಗೆ ಮಾಡಿದಂತಹ ಸನ್ಮಾನ ಹಾಗೂ ಪಡುಬಿದ್ರೆಯ ಬಂಟರ ಸಂಘದಿಂದ ಮಾಡಿದಂತಹ ಸನ್ಮಾನದ ವಿಡಿಯೋವನ್ನು ನಿಮಗಾಗಿ ತಂದಿದ್ದೀನಿ. ಅದಕ್ಕೂ ಮುಂಚೆ ಅವಳ ಬಗ್ಗೆ ಸ್ವಲ್ಪ ಕಿರು ಪರಿಚಯ ಹೇಳ್ತೀನಿ. ರಕ್ಷಿತಾ ಶೆಟ್ಟಿ ಮಾರ್ಚ್ 26, 2003 ಪಡುಬಿದ್ರೆಯ ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ ಶ್ರೀಮತಿ ಹರಿಣಿ ಶೆಟ್ಟಿ ಮತ್ತು ಶ್ರೀ ರವೀಂದ್ರ ಶೆಟ್ಟಿಯವರ ದಂಪತಿಗಳ 2 ಹೆಣ್ಣು ಮಕ್ಕಳಲ್ಲಿ ಮೊದಲನೆಯ ಮಗಳಾಗಿ ಹುಟ್ಟಿದ್ದು ಕರ್ನಾಟಕದಲ್ಲಾದರೂ ಬೆಳೆದದ್ದು ಓದಿದ್ದು ಎಲ್ಲ ದೂರದ ಬಾಂಬೆಯಲ್ಲಿ, ಪೂನಾದಲ್ಲಿ. ಹಾಗಾಗಿ ಈಕೆಗೆ ಕನ್ನಡ ಸ್ವಲ್ಪ ಕಷ್ಟ ಆದರೂ ಸಹ ಕನ್ನಡವನ್ನು ಕಲಿಬೇಕು, ಮಾತಾಡಬೇಕು ಅನ್ನುವ ಛಲದಿಂದ ಕನ್ನಡ ಕಲಿತು ಈಗ ಸ್ಪಷ್ಟವಾಗಿ ಕನ್ನಡ ಮಾತನಾಡುವಂತೆ ಆಗಿದ್ದಾಳೆ. ಅದೊಂದು ಹೆಮ್ಮೆ, ಅದು ನಮ್ಮ ಕನ್ನಡಿಗರ ಹೆಮ್ಮೆ ಕೂಡ. ಈಕೆ ಬೆಳೀತಾ ಬೆಳೀತಾ ತುಂಬ ತುಂಟಾಟದ ಹುಡುಗಿಯಾಗಿ ಮುಗ್ಧ ಮಗುವಾಗಿ ಬೆಳೆದಳು. ಈಕೆಗೆ ತುಂಬ ಅತ್ಯಂತ ಪೆಟ್ಟು ನೇಮು ಚಿಂಟಿ ಅಂತ ಹೇಳಿಟ್ಟಿದ್ದಾರೆ. ಚಿಂಟಿ ಅಂತ ಕರೆದ್ರೆ ಈಕೆಗೂ ತುಂಬ ಖುಷಿಯಾಗುತ್ತೆ. ಚಿಕ್ಕಂದಿನಿಂದಲೂ ಈಕೆಗೆ ಡಾನ್ಸ್ ಮತ್ತು ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಈಕೆ ಮ್ಯಾರಥಾನ್ ಹಾಗೂ ಅನೇಕ ಕ್ರೀಡೆಗಳಲ್ಲಿ ಪುರಸ್ಕಾರಗಳನ್ನು ಪಡೆದಿದ್ದಾಳೆ, ಪ್ರಶಸ್ತಿಗಳನ್ನು ಪಡೆದಿದ್ದಾಳೆ. ಇವಳಿಗೆ ಲಾಯರ್ ಅಥವಾ TV ರಿಪೋರ್ಟರ್ ಅಥವಾ ಜರ್ನಲಿಸ್ಟ್ ಆಗಬೇಕು ಅಂಥೇಳಿ ತುಂಬ ಆಸೆ ಇರುತ್ತೆ. ಆದರೆ ಆಗಲ್ಲ. ಸೆಕೆಂಡ್ ಇಯರ್ PUC ಓದ್ತಾ ಇದ್ದಂಗೆ ಈಕೆಗೆ ದುಡಿಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟು ಪಾಸ್ತಾ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಆದರೆ ಅಲ್ಲಿ ಕನ್ನಡ ಪರ್ಫೆಕ್ಷನ್ ಇಲ್ಲ ಅಂತ ಹೇಳಿ ಅವಳು ಆ ಕೆಲಸವನ್ನು ಬಿಡಬೇಕಾಗಿ ಬರುತ್ತೆ. ಆ ನಂತರ BCom ಮುಗಿಸಿ ತಾನು ಉದ್ಯೋಗ ಅರಸ್ಕೊಂಡಿರುವಾಗ ಆಕೆಗೆ ಬಂದಿದ್ದು ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ಆಸೆ. ಯೂಟ್ಯೂಬ್ನಲ್ಲಿ ತುಳು ಟಾಕ್ಸ್ ಅನ್ನುವ ಹೆಸರಲ್ಲಿ ಚಾನಲ್ ಮಾಡಿ ಅಲ್ಲಿ ತನ್ನದೇ ಆದ ವಿಶಿಷ್ಟ ಶೈಲಿನಲ್ಲಿ ಮಾತಾಡ್ತಾ ರಿಯಲಿಸ್ಟ್ ಆಗಿ ತಾನು ವಿಡಿಯೋವನ್ನು ಮಾಡ್ತಾ ಅಲ್ಲೂ ಸಹ ಯಶಸ್ವಿ ಆಗ್ತಾಳೆ. ಆ ಯಶಸ್ವಿ ಎಷ್ಟಾಗ್ತಾಳೆ ಅಂತಂದರೆ ಮನೆ ಮಗಳಾಗಿಬಿಡ್ತಾಳೆ ಅವಳು. ಮನೆ ಮಗಳಾಗಿ ರಕ್ಷಿತಾ ಶೆಟ್ಟಿ ವ್ಲಾಗ್ಸ್ ಫೇಮಸ್ ಆಗುತ್ತೆ. ಈ ಒಂದು ಫೇಮಸ್ನೆಸ್ ಅವಳಿಗೆ ಬಿಗ್ ಬಾಸಿಗೆ ಕರ್ಕೊಂಡೋಗುತ್ತೆ. ಅಲ್ಲೂ ಸಹ ತನ್ನ ಒಂದು ನಿಜವಾದ ಮುಖವಾಡವನ್ನು ಧರಿಸಿ, ಯಾವುದೇ ಬಣ್ಣದ ಮುಖವಾಡವಿಲ್ಲದೆ ನಿಜವಾದ ಜೀವನವನ್ನು ಮಾಡಿ ಅಲ್ಲಿ ಅವಳು 2ನೇ ಗೆಲುವನ್ನು ಪಡಿತಾಳೆ. ಅಂದರೆ ರನ್ನರ್ ಅಪ್ ಆಗಿ ಗೆಲ್ತಾಳೆ. ಆ ನಂತರದಿಂದ ಈಕೆಗೆ ಎಲ್ಲ ಕಡೆಯಲ್ಲೂ ಸಹ ಸನ್ಮಾನಗಳ ಸುರಿಮಳೆ ಶುರುವಾಗುತ್ತೆ. ಅದೇ ರೀತಿ ಅವಳ ತಾಯ್ನಾಡಾದ ಪಡುಬಿದ್ರೆಯಲ್ಲಿ ಆಕೆಗೆ ಸನ್ಮಾನ ಆಗುತ್ತೆ. ಇತ್ತೀಚೆಗೆ ಪೂನಾದಲ್ಲಿ ಬಂಟರ ಸಂಘ ಬಣ್ಸ್ ಸಂಸ್ಥೆಯಿಂದ ಆಕೆಗೆ ಅದ್ಧೂರಿ ಸನ್ಮಾನ ಆಗುತ್ತೆ. ಆ ವಿಡಿಯೋವನ್ನು ತುಣುಕನ್ನು ನಾನು ನಿಮಗಾಗಿ ತಂದಿದ್ದೀನಿ ನನ್ನ ವಿಡಿಯೋದಲ್ಲಿ. ಆ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ರಕ್ಷಿತಾ ಫ್ಯಾನ್ಸ್ ಸಪೋರ್ಟ್ ಮಾಡಿ. ಶ್ರೀಮತಿ
ಅರಿಣಿ ಶೆಟ್ಟಿ ಬೊಕ್ಕ ಶ್ರೀ ರವೀಂದ್ರ ಶೆಟ್ಟಿ ದಂಪತಿಲೇನ ರಡ್ಡು ಪೊಣ್ಣು ಜೋಕ್ಲೆಡ್ ಮಲ್ಲ ಮಗಲಾದ ಮಾರ್ಚ್ 14 2003 ಪಡುಬಿದ್ರೆಡ್ ಮಧ್ಯಮ ವರ್ಗದ ಕುಟುಂಬದ ಜನ್ಮ ಪಡೆಯಿನ ಬೇರೆ ಊರುಡು ಪುಟ್ಟನಲ ಮೇರೆನ ಅಪ್ಪ ಮೇರೆ ಮುಂಬೈಡ್ 50 ಕಿಲೋಮೀಟರ್ ದೂರದ ನಾಲಾ ಸುಪರಡ್ ಬಚ್ಚಿರದ ಅಂಗಡಿಯ ವ್ಯಾಪಾರ ಮಲ್ತೊಂದು ಅವಳೆ ವಾಸ ಇತ್ತು. ಈ ದಂಪತಿಗಳಿಗೆ ಜೋಕ್ಲಿಗೆ ಅವಳೆ ವಿದ್ಯಾಭ್ಯಾಸ ಕೊರೊಂದು ಸುಖಮ ಜೀವನ ಮಲ್ತೊಂದಿತ್ತು. ರಕ್ಷಿತಾ ಶೆಟ್ಟಿ ವಿದ್ಯಾಭ್ಯಾಸದೊಟ್ಟಿಗೂ ಕ್ರೀಡೆ ಬುಕ್ಕ ಡ್ಯಾನ್ಸ್ ಎಲ್ಲ ಭಾರಿ ಆಸಕ್ತಿಗೆ ತಂದು ಆಟೋಡಾಡಿ ಭಾರಿ ತುಂಬಿತ್ತೇವೆ. ಕ್ರೀಡೆಗೆ ಮೇರೆ ಇಲ್ಲದಕ್ಕೆ ಒಪ್ಪಿಗೆ ಇಚ್ಚಿನೆಲ್ಲ ಅಥ್ಲೆಟಿಕ್ ಬುಕ್ಕ ಮ್ಯಾರಥಾನ್ ಓಲಿಟ್ಟನೆಲ್ಲ ಹೋದು ಅನೇಕ ಪ್ರಶಸ್ತಿಗಳನ್ನು ಗೆದ್ದೊಂದಿತ್ತೇವೆ. ಸ್ಕೂಲ್ ಬೇರೆ ಚಿಂಟಿ ಬಂಧನ ಪುದರ್ದೆ ಗೆದ್ದೊಂದಿತ್ತೇವೆ. ವರ್ಷದ ಹೊರ ರಜೆಗೆ ಊರಿಗೆ ಬರ್ತೀನಲ್ಲ ಪಿರಬೋರ ಮನಸ್ಸಿಜ್ಜಂದೆ ಊರದ ವಾತಾವರಣ ಒಗ್ಗುದು ಸಿಟಿ ಜೀವನ ಅಲ್ಲಿದ ಜೀವನ ಎಡ್ಡೆ ಪಂಡೋದಿತ್ತೇವೆ. ಸ್ಪೋರ್ಟ್ಸ್ ಕೋಟಡೆ PUCಗೆ ಫ್ರೀ ಸೀಟಿಗೆ ತಂದು ಫಾಸ್ಟ್ಯಾಗ್ ಕಾಲ್ ಸೆಂಟರ್ ಪಾರ್ಟ್ ಟೈಮ್ ಜಾಬ್ ಮಲ್ತಿದ್ದೇವೆ. ಕಾಲೇಜಿಗೆ BCom ಆಯ್ಕೆ ಮಲ್ತಂದು ಒಂದು ಎಂಕ ಸರಿ ತೋಜಿ ಬಂದಿದೆ. ಲಾಯರ್ ಇಜಿನ TV ರಿಪೋರ್ಟರ್ ಆವಡು ಪಂಡಿದೆ. ಜರ್ನಲಿಸ್ಟ್ ಆಯ್ಕೆ ಮಲ್ತಂದ್ರೆ ಕೊರೋನಾ ಊರಿಗೆ ಬರ್ತದೆ. ಊರದ ಪ್ರಕೃತಿನ ಸೌಂದರ್ಯ ಮಾತ ರೀಲ್ಸ್ ಬಂದಿದೆ. ಬೊಂಬೈಗೆ ಬರ್ತದೆ. ಊರದ ಅನುಭವ ಪೂರ ಯೂಟ್ಯೂಬ್ ಪಾಡ್ವೇರು ತುಳುಟು ಯೂಟ್ಯೂಬ್ ಮೇರೆನ ರೀಲ್ ಒಂಜೆಡ ಮೆಚ್ಚುಗೆ ಅವನ್ಕೊಂಡು ಮೇರೆಲ್ಲ ಜನ ಮೆಚ್ಚುಗೆ ಪಡೆಯಿನ ಯೂಟ್ಯೂಬರ್ 2021 ಕನ್ನಡದ ಬಿಗ್ ಬಾಸ್ಗೆ ಆಯ್ಕೆ ಆದ ಮೇರೆನ ಸುರುತ್ತ ದಿನನೇ ಪಿದೈ ಪೋಪಿರು ಜನಕ್ಲಿನ ಆಯ್ಕೆಡೆ ಕೂಡ ಬಿಗ್ ಬಾಸ್ಗೆ ಪ್ರವೇಶ ಮಲ್ಪಿರು. ಕನ್ನಡ ಸರಿಯಾದ ಬರದಿನ ಮೇಲೆ ತುಳು ಮಿಶ್ರಿತ ಕನ್ನಡ ಭಾಷೆಯನ್ನು ಮಾತಾಡೊಂದಿದ್ದೇವೆ. ಉಲೇದ ಸ್ಪರ್ಧೆಯಲ್ಲಿ ಮಾತೆಲ್ಲ ಮೇರೆನ ಭಾಷೆಲಿಕ್ಕೆ ತಮಾಷೆ ಅಂತಂದಿರು. ಆಂಡ ಬೇರೆ ಎನ್ನ ಕನ್ನಡ ಭಾಷೆ ಸರಿ ಇಪ್ಪಂದು ಆಂಡ ಮನಸ್ಸು ಸರಿ ಉಂಡು ಪಂಡದು ಬಿಗ್ ಬಾಸ್ ಉಲಾಡಿ ಕನ್ನಡ ಕಲ್ತಿದೆ ಮಾತೆಲ್ಲ ಮನಸ್ಸಲ್ಲಿ ಹೋಗಿದ್ದೇವೆ. ಸೋಲೆ ಗೆಲುವಿನ ಮೂಲ ಪಂಪಿನ ಪಾತ್ರ ಲೆಕ್ಕನೆ ಬಿಗ್ ಬಾಸ್ ಫಿನಾಲಿಡೆ ಪ್ರಥಮ ಬಾರಿ ಮೂಜಿ ಪೊಣ್ಣಲು ಆಯ್ಕೆ ಆಯ್ನಿಟ್ಟು ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆದ ಗೆಂದದ ಬರ್ತೋಜೇವೆ. ಬೇರೆ ಬಿಗ್ ಬಾಸ್ ಬುಕ್ಕನು ತೂಯರೆ ಜೋಕ್ ಹಿಡಿದು ಪ್ರಾಯದ ಮುಟ್ಟ ಮಾತ್ರ ಟಿವಿ ಕಾತೊಂದುಕೊಳ್ಳೊಂದಿದ್ದೇವೆ. ರಕ್ಷಿತಾ ಶೆಟ್ಟಿರನ ಎಲ್ಲಿಯ ಪ್ರಾಯದ ಸಾಧನೆ ನನ್ನದ ಯುವ ಜನಾಂಗಕ್ಕೂ ಮಲ್ಲ ಪ್ರೇರಣೆ ಇದನ್ನ ಮಾತ ಮನೋಇಚ್ಛೆಯಲ್ಲಿ ಈಡೇರಿದೆ ಬಂಟರ ಭವನ ಚಾವಡಿದ ಪೂರ ಸತ್ಯಲಡಲ ಪೂನೆದ ಪೂರ ತುಳು ಕನ್ನಡಿಗರಿಗೆ ಪಾತ್ರ ಮತ್ತನು ಜೈ ಜೈ ಭಟ್. ವೇದಿಕೆ ನಮ್ಮ ರಕ್ಷಿತಾ ಶೆಟ್ಟಿಗೆ ಗೌರವ ಅರ್ಪಣೆನ ಸಲ್ಲಿಕೆ ಮಾಡ್ತಿದ್ದಿಲ್ಲ. ಬಿಗ್ ಬಾಸ್ ಸೀಸನ್ 12 ರನ್ನರ್ ಅಪ್ ಆದ ಮುಖಾಪಿನ ಪಡೆಯ ನಕ್ಷತ್ರ ನಮ್ಮ ತುಳುನಾಡಿನ ಪ್ರತಿಭೆ ಸಾಧನೆಗೆ ಹಿಂಸಿನ ಗೌರವ ನಮ್ಮ ನಿರಂತರವಾದ ತಿಂಗಳು ನಕ್ಷತ್ರ ಆಶಯದೊಟ್ಟಿಗೆ ಈ ವೇದಿಕೆ ನಮ್ಮ ಮಾನವರಿಗೆ ಸಂದಾಯಿತ ಮಾಡ್ತಿದ್ದಿಲ್ಲ.